ಏನು ಇಲ್ಲಿ ಏನು ಇದ್ ಮಾಡ್ತಾ ಇದೀವೋ ಅದು ನಮಗ್ ಗೊತ್ತು. ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ, ಹೆಣ್ಣು ಮಕ್ಕಳ ಬಗ್ಗೆ ಚೀಪ್ ಆಗಿ ಮಾತಾಡೋದಾಗ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ. ನೀನು ರಾಜಕೀಯದ ಬಗ್ಗೆ ಮಾತ್ರ ಮಾತಾಡ್ಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಲ್ಲಿ ಸುಮ್ನೆ ಇದ್ ಮಾಡಲ್ಲ. ನಿನ್ ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟ್ ಸರಿಯಾಗಿ ಮಾತಾಡೋದು ಕಲಿ. ಮೈಂಡ್ ಅಲ್ಲಿ ಇಟ್ಕೋ, ನಿನ್ಗೂ 2 ಮಕ್ಳು ಹೆಣ್ಣು ಮಕ್ಳು ತಂದೆ ನೀನು. ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾತಾಡ್ತಾ ಇದೀಯ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು. ಹೆಣ್ಣು ಮಕ್ಳು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಳೇ ನಿನ್ ಮೇಲೆ ರಚ್ಚಿಗೆ ಹೇಳ್ತಾರೆ, ಇದಂತೂ ನಿಜ. ಏನು ಇಲ್ಲಿ ಏನು ಇದ್ ಮಾಡ್ತಾ ಇದೀವೋ ಅದು ನಮಗ್ ಗೊತ್ತು. ನಮ್ಮೂರಿನ ಹೆಣ್ಣು ಮಕ್ಕಳ ಬಗ್ಗೆ ಆಗ್ಲಿ, ಹೆಣ್ಣು ಮಕ್ಕಳ ಬಗ್ಗೆ ಚೀಪ್ ಆಗಿ ಮಾತಾಡೋದಾಗ್ಲಿ ಮಾತಾಡಿದ್ರೆ ಸರಿ ಹೋಗಲ್ಲ. ನೀನು ರಾಜಕೀಯದ ಬಗ್ಗೆ ಮಾತ್ರ ಮಾತಾಡ್ಬೇಕು. ಹೆಣ್ಣು ಮಕ್ಕಳ ಬಗ್ಗೆ ಯಾರು ಇಲ್ಲಿ ಸುಮ್ನೆ ಇದ್ ಮಾಡಲ್ಲ. ನಿನ್ ಹೆಣ್ಣು ಮಕ್ಕಳ ಬಗ್ಗೆ ಫಸ್ಟ್ ಸರಿಯಾಗಿ ಮಾತಾಡೋದು ಕಲಿ. ನಿಮ್ಮನೇಲೂ ಹೆಣ್ಣು ಮಕ್ಳಿದೆ, ಹೆಣ್ಣು ಮಕ್ಳು ಒಬ್ಬೊಬ್ರೆ ಹೋಗ್ಬೇಕು ಅಂತ ಹೇಳಿದ್ಯಲ್ಲ, ಹಂಗಾದ್ರೆ ನಿಮ್ಮ ಅಮ್ಮನೂ ಎಣ್ಣೆ, ನಿಮ್ಮ ಅತ್ತಿಗೆನೂ ಎಣ್ಣೆ, ನಿನ್ ಹೆಂಡತಿನೂ ಎಣ್ಣೆ. ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೋ, ನಿನ್ಗೂ 2 ಮಕ್ಳು ಹೆಣ್ಣು ಮಕ್ಳು ತಂದೆ ನೀನು. ಫಸ್ಟ್ ಅದು ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾತಾಡ್ತಾ ಇದೀಯ ಅನ್ನೋದನ್ನ ಗಮನ ಇಟ್ಕೊಂಡು ಮಾತಾಡು. ಹೆಣ್ಣು ಮಕ್ಳು ಸುದ್ದಿಗೆ ಮಾತ್ರ ಬಂದ್ರೆ ಈ ಸತಿ ಹೆಣ್ಣು ಮಕ್ಳೇ ನಿನ್ ಮೇಲೆ ರಚ್ಚಿಗೆ ಹೇಳ್ತಾರೆ, ಇದಂತೂ ನಿಜ. ಆಶಾ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ. ಮದುವೆ ಆಗಿ 25 ವರ್ಷ ಆಯ್ತು. ಇದೇ ಊರಿನ ಸೊಸೆ. ಕೆಲಸ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿಗೂ ಸತೀಶ್ ಅಣ್ಣ ನಮ್ಮನ್ನ ಸ್ವಂತ ಅಕ್ಕ ತಂಗಿರ ತರ ನೋಡ್ಕೊಂಡಿದ್ದಾರೆ. 100 ಜನ ನ್ಯಾಯ ಕೇಳಕ್ ಅಲ್ಲಿ ಜನ ಇದ್ರೂನು ಆ ಹೆಣ್ಣು ಮಗುಗೆ ಏನ್ ಕಷ್ಟ ಅಂತ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿದ್ದಾರೆ. ಮತ್ತೆ ನನಗೆ ಒಂದು ಪರ್ಸನಲ್ ಪ್ರಾಬ್ಲಮ್ ಬಂದಿದ್ರಿಂದ ಬೆನ್ನೆಲುಬಾಗಿ ನಿಂತ್ಕೊಂಡು ನಾನಿದ್ದೀನಮ್ಮ, ಭಯ ಪಡಬೇಡ ಅಂತ ಒಂದು ಧೈರ್ಯ ಹೇಳಿದ್ದಾರೆ. ನಾವು ನನ್ನ ಮಕ್ಕಳು ಮತ್ತೆ ನಮ್ಮೂರಿನ ಗ್ರಾಮಸ್ಥರು ಅವ್ರಿಗೆ ಚಿರಋಣಿ. ಮತ್ತೆ ಯಾವುದೇ ಒಂದು ಎಲ್ಲೇ ಒಂದು ಏನೇ ಪ್ರಾಬ್ಲಮ್ ಆದ್ರೂ ನಮ್ಮನ್ನೆಲ್ಲೂ ಬಿಟ್ಕೊಡಲ್ಲ. ಮತ್ತೆ ನಮ್ಮೂರಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ 15 ವರ್ಷದಿಂದ. ಇಲ್ಲಿ ನೀರಿನ ಸಮಸ್ಯೆ ಆಗೋದು ನನಗೆ, ಇಲ್ಲ ಅಂಗನವಾಡಿ ಕಾರ್ಯಕರ್ತೆಗೆ, ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿವರೆಗೆ, ಇಷ್ಟು ಜನಕ್ಕೆ ಗೊತ್ತು. ಇವ್ರು ಎಲ್ಲೋ ಹೋಗಿ ಸಂಸಾರ ಮಾಡ್ತಾ ಇದ್ದಾರೆ. ಇವ್ರು ನಮ್ಮೂರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಬಿಟ್ಟು ನಮಗ್ ಗೊತ್ತಾಗತ್ತೆ, ಅವ್ರಿಗೆ ಗೊತ್ತಾಗಲ್ಲ. ನಮ್ಮೂರಿಂದು ಉಸಾಬರಿ ಅವ್ರಿಗೆ ಬೇಕಾಗಿಲ್ಲ. ಸುಮ್ನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ. ನಮ್ಮ ಅಣ್ಣ ಸತೀಶ್ ಅಣ್ಣ ಇರೋದ್ರಿಂದಾನೇ ನಾವು 4 ಜನ ಮಧ್ಯ ಧೈರ್ಯವಾಗಿ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀವಿ. ನಾವ್ ಹೆಣ್ಣು ಮಕ್ಕಳು ಅಂದ್ಬಿಟ್ಟು ಎಲ್ಲೂ ನಾವು ಧೈರ್ಯ ಕಳ್ಕೊಂಡಿಲ್ಲ. ಆ ಧೈರ್ಯ ಬಂದಿದ್ದೆ ಅವರಿಂದ. ನಮ್ಗೆ ಒಂದು ಕೆಲಸ ಮಾಡೋ ಹುಮ್ಮಸ್ ಬಂದಿದ್ದೆ ಅವರಿಂದ. ನಮ್ಗೇನೊಂದು ಕಷ್ಟ ಸುಖ ಸ್ಪಂದಿಸೋ ಏಕೈಕ ಜೀವಿ ಅಂದ್ರೆ ಸತೀಶ್ ಅಣ್ಣ ಮತ್ತೆ ಅವ್ರ ಫ್ಯಾಮಿಲಿ. ಶಿವಕುಮಾರಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನು 30 ವರ್ಷ ಆಯ್ತು ನನ್ನ ಮದುವೆ ಆಗಿ ಊರಿಗೆ ಬಂದು. ಇದುವರೆಗೂ ನಮ್ಮ ಊರಲ್ಲಿ ನಾವು ಹೆಣ್ಮಕ್ಳಿಗೆ ತೊಂದರೆ ಆಗಲಿ, ಒಂದು ಅನಾನುಕೂಲ ಆಗಲಿ, ಒಂದು ಈ ರೀತಿ ಕಾಣ್ತಾರೆ, ಆ ರೀತಿ ಕಾಣ್ತಾರೆ, ಇವ್ರ ಹತ್ರ ಕೆಟ್ಟ ಭಾವನೆಗಳು ಇದೆ. ಗೌಡ್ರ ಹತ್ರ ಅವರು ಸ್ಥಾನ ಬೇರೆನೇ ಇರ್ಬೋದು, ಆದರೆ ನಮ್ಮ ಕೀಳು ಜಾತಿ ಅಂತನೋ ಇಲ್ಲ ಮೇಲು ಜಾತಿ ಅಂತನೋ ಅವ್ರ ಜಾತಿ ಭೇದ ನೋಡೋದಿಲ್ಲ. ಅವ್ರ ಕಷ್ಟ ಸುಖ ಅನ್ನೋದು ಅವ್ರಿಗೆ ಯಾರಾದ್ರೂ ಕಿವಿಗೆ ಹಾಕಿದ್ರೆ ಸಾಕು, ಅವ್ರ ಕಷ್ಟ ಸುಖ ಅನುಕೂಲ ಮಾಡ್ಕೊಳ್ತಾರೆ. ಅವರು ಏನಕ್ಕೆ ಆಗಲಿ, ಒಂದು ವಿದ್ಯಾಭ್ಯಾಸದಿಂದ ಆಗಲಿ, ಒಂದು ಸ್ಕೂಲ್ದಿಂದ ಆಗಲಿ, ಒಂದು ಹಾಸ್ಟೆಲ್ ತವನಿಂದ ಇದ್ದು, ನೀರಿನ ಸಮಸ್ಯೆಗಳಿಂದ ಇದ್ದು ಏನಕ್ಕೂ ತೊಂದರೆ ಇಲ್ಲ ಸರ್ ನಮ್ಮೂರಲ್ಲಿ ಬೆಳಗನಹಳ್ಳಿ. ಇದುವರೆಗೂ ನಾವು ಎಷ್ಟೋ ಸಲ ನಾವು ಪಂಚಾಯತಿಯಲ್ಲಿ ನಾವು ಮೀಟಿಂಗ್ ಕೂತ್ಕೊಂಡಾಗ ಅಣ್ಣ ಈ ಥರ ಈ ಸಮಸ್ಯೆ ಇದೆ ಅಂತ, ಆಯ್ತಮ್ಮ ಮಾಡ್ಕೊಡ್ತೀವಿ. ಇಷ್ಟೇ ಸರ ಅವ್ರ ಬಾಯಲ್ಲಿ ಬರೋದು, ಇನ್ನೇನು ಬರೋದು, ಆಯ್ತಮ್ಮ ಮಾಡ್ಕೊಡ್ತೀವಿ ನೋಡಿ. ಆ ರೀತಿ ಆ ಕೆಲಸಗಳು ಹಂಗೆ ಮಾಡ್ಕೊಟ್ಟಿದ್ದಾರೆ ಸರ್. ಅಂಥದ್ರಲ್ಲಿ ಈ ಥರ ಸುಳ್ಳು ಆಪಾದನೆಗಳು ಅಂದ್ರೆ ಏನು ಸರ್ ಇದು? ಚೆನ್ನಾಗಿರೋದು ನೋಡಿ ಹೊಟ್ಟೆ ಊರಿನ ಅವ್ರಿಗೆ ಈ ಊರಲ್ಲಿ ಇಲ್ಲದೆ ಇರೋರ್ಗೆ ಏನು ಸರ್ ಅನುಕೂಲಗಳು ಬೇಕು ಅವ್ರಿಗೆ? ಎಲ್ಲೋ ಇರೋ ಊರಲ್ಲಿ ಇರೋರ್ಗೆ, ಊರಲ್ಲಿ ಇರೋರ್ನ ಬಿಟ್ಬಿಟ್ಟು ಎಲ್ಲೋ ಇರೋರ್ಗೆ ಅವ್ರಿಗೆ ಅನುಕೂಲ ಮಾಡ್ಕೊಡಕ್ಕಾಗುತ್ತಾ? ಊರಲ್ಲಿ ಇದು ಕೇಳಿ ಇಂಥ ಅನುಕೂಲ ಬೇಕು ಅಂತ ಅವತ್ತು ಮಾಡ್ಕೊಡಿಲ್ಲ ಅಂತಂದ್ರೆ ಅವತ್ತು ನಾವು ನೋಡ್ಕೋಬೋದಲ್ಲ. ಅವತ್ತು ಕಂಪ್ಲೇಂಟ್ ಕೊಡ್ಲಿ, ಅವತ್ತು ನಮ್ಗೆ ಈ ರೀತಿ ಮಾಡ್ತಿದ್ರಲ್ಲ ಅಣ್ಣ ಅಂತ ಕೇಳಲಿ, ಅದಕ್ಕೆ ತಲೆ ಹೋಗ್ಬೋದಲ್ಲ. ಏನೇ ಇದ್ರೆ ನೀನೆ ಎಲ್ಲೋ ಇದ್ದು ನಿನ್ಗೆ ಈ ಊರಲ್ಲಿ ನಡೆಯುವಂಥ ವಿಷಯಗಳೆಲ್ಲ ಯಾರು ಹೇಳ್ತಿದಾರ ನಿನ್ಗೆ? ನೀನು ಇಟ್ಕೊಂಡಿರೋ ಹೆಸರುಕಾದ್ರೂ ಒಂದು ಮರ್ಯಾದೆ ಬೇಡವಾ? ಗಣೇಶ ಅಂತ ಇಟ್ಕೊಂಡಿದ್ಯಲ್ಲ, ಆ ಹೆಸರುಕಾನು ಅದು ಒಂದು ಗೌರವ ಬೇಡವಾ?
ದೇವ್ರ ಹೆಸರು ಇಟ್ಕೊಂಡು ಹ? ಇವೆಲ್ಲ ಸುಳ್ಳು ಆಪಾದನೆಗಳು ಸರ್ ಇವೆಲ್ಲ. ನಾನು ಇವ್ರು ಸೊಸೆ ಸರ್, ನಾನು ಸೊಸೆ. ಇವಾಗ ಅವ್ರ ಮನೆಗೆ ಹೋದ್ರೆ, ಅಣ್ಣವ್ರ ಮನೆಗೆ ಹೋದ್ರೆ ನಾವು ಹೆಣ್ಮಕ್ಳ ತರ ಮನೆಯೆಲ್ಲ ಓಡಾಡ್ಕೊಂಡು ಬರ್ತೀವಿ ನಾವು. ಅಷ್ಟೇ ಗೌರವ, ಅಷ್ಟೇ ಒಂದು ಮರ್ಯಾದೆ ಕೊಡ್ತಾರೆ ಸರ್ ನಮ್ಗೆ. ಅಂತದ್ರಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡಲ್ಲ, ಆ ರೀತಿ ಮಾಡ್ತಾರೆ ಈ ರೀತಿ ಮಾಡ್ತಾರೆ ಅಂತಂದ್ರೆ ಏನ್ ಅರ್ಥ ಇದು? ನನ್ನ ಅವ್ರಿಗೆ ಹೆಣ್ಮಕ್ಳಿಗೆ ತೊಂದರೆಗಳಾಗಿದ್ಯಾ? ಯಾರಾದ್ರೂ ಇದುವರೆಗೂ ನನ್ನ ಮದುವೆ ಕಾಲದಿಂದ ಇದುವರೆಗೂ ನನ್ನ ಕಿವಿಗೆ ಇದುವರೆಗೂ ಬಿದ್ದಿಲ್ಲ ಸರ್. 30 ವರ್ಷ 32 ವರ್ಷ ಆಯ್ತು ನನಗೆ ಬಂದು. ಈಗ ನಮ್ಮ ಮಕ್ಕಳು ಅವ್ರ ಮನೆಯಲ್ಲಿ ಒಬ್ಬ ಅಣ್ಣ ತಮ್ಮದ್ರು ಮಕ್ಕಳ ತರ ಬೆಳೀತಾ ಇದ್ದಾರೆ, ಓಡಾಡ್ಕೊಂಡ್ ಬರ್ತಾರೆ ಅವ್ರ ಜೊತೆಲೆ ಹೋಗಿ. ಈಗ ಒಂದು ಜಾತಿ ಭೇದ ಇಲ್ಲ. ಮನೆ ತಗೊಂಡು ಬನ್ನಿ 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 ಒಳಗೆ ಬನ್ನಿ ಅಂತ ಹೇಳಿ ಕೂರಿಸಿ ಅವ್ರನ್ನ ಮರ್ಯಾದೆ ಕೊಟ್ಟು ಒಂದು ಹಾಲು ಕೊಟ್ಟು ಕಳಿಸ್ತಾರೆ. ಅವ್ರ ಮನೇಲಿ ಹೆಂಗಸರುಗಳು ಅಷ್ಟೇ, ಗಂಡಸರು ಅಷ್ಟೇನೆ. ಒಂದು ಇವಾಗ MLA ಅವರು ಇವರು ಶರತ್ ಅಣ್ಣವರು ಅಷ್ಟೇನೆ, ಯಾವುದೋ ಒಂದು ಸಂಘದ ಲೋನ್ ಆಗ್ಬೇಕಾಗಿತ್ತು. ಅವರು ಮೇಡಮ್ ಬಂದು ಇದು ಅಂಬೇಡ್ಕರ್ ಗ್ರಾಮಾಭಿವೃದ್ಧಿ ಯೋಜನೆ ಈ ಕಡೆಯಿಂದ ಅವರು ಮೇಡಮ್ನವ್ರು ಈ ತರ MLA ಹತ್ರ ಹೋಗಿ ಮಾತಾಡ್ಬೇಕು ನಾವು, ಅವರು ಇದು ಮಾಡಿದ್ರೇನೆ ನಾವು ಮುಂದೆ ಪಾಸ್ ಮಾಡ್ತೀವಿ ಅಂತ ಹೇಳಿ. ಸರಿ ಆಯ್ತು ಬಾ ಹೋಗೋಣ ನಡಿ ಅಂತ. ಅವತ್ತು ತುಂಬಾ ಜನ ಇತ್ತು. ಅಣ್ಣ ಈ ತರ ಹಿಂಗೈತೆ ಅವರು ಹೇಳಿದ್ರು, ಅವರು ಇವರು ಡ್ರೈವರ್ ಯಾರೋ ಇದ್ರು, ಅಣ್ಣ ಈ ತರ ಮೇಡಮ್ ಬಂದಿದ್ದಾರೆ, ಫಸ್ಟ್ ಅವ್ರನ್ನ ಕರೀರಪ್ಪ ಅಂತೇಳಿ ಕರ್ಸ್ಬಿಟ್ಟು ಒಳಗಡೆ ಕರ್ಸ್ಬಿಟ್ಟು ಏನಮ್ಮ ಸಮಸ್ಯೆ, ಅಣ್ಣ ಈ ತರ ಯಾವುದೋ ಲೋನ್ ಆಗ್ಬೇಕು. ಹಂಗೆ ಇಮಿಡಿಯೇಟ್ಲಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಯಾಕಪ್ಪ ಇಷ್ಟು ಲೇಟ್ ಮಾಡ್ತಾ ಇದ್ದೀರಿ, ಮಾಡ್ಕೊಡ್ಲಿ ಸರ್. ವಾರಕ್ಕೆ 2 ಲಕ್ಷ ರೂಪಾಯಿ ಇದು ಲೋನ್ ಮಾಡ್ಕೊಟ್ಟಿದ್ದಾರೆ. ಇವಾಗ ಅವರು ಸಂಘದವರು ನೆನ್ಸ್ಕೊಂತಾರೆ ಸರ್. ಅವರು ಎಷ್ಟೋ ಲೇಟ್ ಆಗಿದ್ದು ಲೋನ್ಗಳೆಲ್ಲ ನಮ್ಗೆ ಇದು ಅನುಕೂಲ ಮಾಡ್ಕೊಟ್ಟಿದಾರಲ್ಲ ನಮ್ಮ MLA ಅವರು ಅಂತ ಶರತ್ ಅಣ್ಣವರು. ಅಷ್ಟೇ ಗೌರವ ಸರ್, ಅಷ್ಟೇ ಮರ್ಯಾದೆ ಕೊಡ್ತಾರೆ. ಸಂಘಗಳೆಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ರಮ್ಮ, ಚೆನ್ನಾಗಿ ಇದು ಮಾಡ್ಕೊಳ್ರಮ್ಮ, ಹೋಗ್ರಮ್ಮ, ಅನುಕೂಲ ಪಡ್ಕೊಳ್ರಮ್ಮ, ಸಂಘಗಳಿಂದ ನಿಮ್ಗೆ ಇದು ಗೌರ್ಮೆಂಟ್ ಇಂದ ಏನೇನು ಅನುಕೂಲಗಳು ಬರುತ್ತೆ ಅವೆಲ್ಲ ಪಡ್ಕೊಳ್ರಮ್ಮ ಅಂತ ಹೇಳ್ಕೊಟ್ಟು ಹೋಗ್ತಾರೆ. ಈ ತರ ಸುಳ್ಳು ಆಪಾದನೆಗಳು ಸರ್, ಇವೆಲ್ಲ ಸುಳ್ಳು.